ಯಾಕೆ ಪಾಪ ಯಾಕನ ನಿದ್ಗಣ್ಣಗೆ ಹಿಂಗೆ ಅಂಬ್ಳಿಸ್ಕೊಂತ ಇದ್ದೆ ಯಾಕ ಏನಾಯ್ತು? ಅಯ್ಯೋ ಅಜ್ಜಿ ಏನಾತಂದರೆ ನನಗೆ ಇಲ್ಲೋಡಿ ಇಲ್ಲಿ ಕನಸ್ನಾಗ ಹೆಂಗೆ ಮನೆ ಕೇಳಿದ್ನ ನಮ್ಮ ಅಪ್ಪಯ್ಯ ಸತ್ತೋಗ್ಬಿಟ್ಟೈತಿ ಎಂಬತ್ತು ಕನಸು ಬಿದ್ದುಬಿಟ್ಟಿತ್ತು. ನನಗಂತೂ ಭಯ ಆಗ್ಬಿಡ್ತು. ನನಗೆ ಅದಕ್ಕೆ ಕಂಡುಬಿಟ್ಟೆ. ಅಯ್ಯೋ ಇದು ಕನಸ ಅನ್ನಿಸ್ತು. ಬಿಡತ್ತ ಅಂತ ನನ್ನ ಮಕ್ಳು ಇರೋದಕ್ಕೆ ನಾನು ಸಾಯೋದೋಸೆ ಸಾಯಿಲ್ ಹೇಳು. ಅವ್ನಿದ್ದೆ ಏನಾಗಬೇಕಾಗೈತಿ ಅದು ನಿಜ ಆದರೆ ಸಾಕಾಗೈತಪ್ಪ. ನನಗೆ ನಾನೇನ ಹಂಗೆ ಅನ್ಕೊಂತೀನಿ, ನಿಜ ಆದರೆ ಸಾಕಾಗೈತೆ. ಇಲ್ಲ ಕಣಜ್ಜಿ, ಇರಬೇಕು ನಮ್ಮಪ್ಪ ಇದ್ರೇನೇ ನಮ್ಮಪ್ಪನ ಕಣ್ಣು ಮುಂದೆ ನಾನು ಚೆನ್ನಾಗೆ ನಾನು ಸಾಧಿಸಿ ತೋರಿಸ್ಬೇಕು. ನನ್ನ ಮಗ ಆಗಿ ಹೆಂಗೆ ಮಾಡಿದ್ನಪ್ಪ ಅಂತೇಳಿ ನಾನು ನೋಡಬೇಕು. ನಮ್ಮಪ್ಪಗೆ ಗೊತ್ತಾಗಬೇಕು ನಾನು ಇವೇಷ್ಟಲ್ಲಪ್ಪ ನನ್ನ ಮಗನ ಮುಂದೆ ನಾನು ಏನೂ ಅಲ್ಲ ಅಂತೇಳಿ ಗೊತ್ತಾಗಬೇಕು. ಇವತ್ತು ನನ್ನ ಮಗ ಹೆಂಗಿದ್ದಾನಪ್ಪ ಅಂತ ಅನ್ಬೇಕು. ನನ್ನ ಸಾಧನೆ ನೋಡೋಕ್ಕಾದ್ರೂ ನಮ್ಮಪ್ಪ ಇರಲೇಬೇಕು, ಗೊತ್ತಾ? ಸುಮ್ಕಿರ ನಿನ್ನ ನೋಡಿರೇನು ಬಿಟ್ರೇನು ನೋಡಿದ್ಕೊನು ಅವನಿಗೆ ಸಂತೋಷ ಪಡೋಕ್ಕಾಗಲ್ಲ. ಅವ್ನು ಯಾತಾದರೂ ಒಂದು ಹೇಳ್ತಿರ್ತಾನೆ, ಅವ್ನ ಕೈಲಿ ಕಿಸಿಯೋಕ್ಕಾಗಿಲ್ವಲ್ಲ ಏನಾನ ಒಂದು ಮಾತಾಡ್ತಿರ್ತಾನೆ. ಅವನಂತಾನು ಇರೋದ್ಕಿನ್ನ ಹೋದ್ರೂ ವಾಸಿ ಆಗೈತಿ. ನನಗೇನಾನ ನೀನು ಏನಾನ ಬೈಕೇಳಪ್ಪ ನಮ್ಮ ಅಜ್ಜಿ ಹಿಂಗೆ ಅಂಬುತ್ತೆ ಅಂತ ಹೇಳಿ ನೀನು ಬೈಕೇಂಡ್ರು ಪರವಾಗಿಲ್ಲ ಅಂತ ಲಂಗಡ ನನ್ನ ಮಕ್ಳು ಇರೋದ್ಕಿನ್ನ ಹೋಗೋದೇ ವಾಸಿ. ಅತ್ತ ಭೂಮಿಗೆ ಭಾರನಾದರೂ ಕಮ್ಮಿ ಆಗುತ್ತೆ. ಥೂ ಅವನು ಗಂಡಸಾಗಿ ಏನಂತ ಈ ಭೂಮಿ ಮೇಲೆ ಇದ್ದಾನೋ ಏನೋ. ಥೂ ದುಡಿಯೋ ಯೋಗ್ಯತೆ ಇಲ್ಲ ಸೋಂಬೇರಿ ನನ್ನ ಮಗ. ಇಂಥ ನನ್ನ ಮಕ್ಳು ಇರಬಾರ್ದು ಇಂಥ ನನ್ನ ಮಕ್ಕಳೆಲ್ಲ. ಅಯ್ಯೋ ಬಿಡಜ್ಜಿ, ಇರ್ಲೇಳು. ಇವಾಗೇನು ಉಂಬಕ್ಕೇನು ತಿಂಬಕ್ಕೇನು ಬರೋಲ್ಲ. ಯಾರಾದ್ರೂ ತುಂಬಕ್ಕಿಕ್ಕರೆ ಇರ್ಲೇಳು. ನಾನು ಮಾಡಿರೋದು ನೋಡಕ್ಕೂ ಇರ್ಬೇಕು. ನಮ್ಮ ಅಪ್ಪನ ಕಣ್ಮುಂದೆ ನಾನು ಮನೆ ಕಟ್ಟಬೇಕು. ನಮ್ಮ ದೊಡ್ಡಪ್ಪ ಹಿಂಗೆ ಕಟ್ಟೈತೋ ಆ ಥರ ಮನೆ ಕಟ್ಟಿ ನಮ್ಮ ಅಪ್ಪನ ಎದುರಿಗೆ ನಾನು ಸಾಧನೆ ಮಾಡಿ ನಿನ್ನ ಕೈಲಿ ಆಗಲಿಲ್ಲ, ನನ್ನ ಎತ್ತನ ಕೈಲಿ ನಿನ್ನ ಕೈಲಿ ಆಗಲಿಲ್ಲ, ನಾನು ಸಾಧನೆ ಮಾಡಿದ್ದೀನಿ ಅಂತ ನಮ್ಮ ಅಪ್ಪನ ಕೈಲಿ ನಾನು ತೋರಿಸ್ಬೇಕು. ನಾನು ಸಾಧನೆ ನೋಡೋಕ್ಕಾದ್ರೂ ನಮ್ಮ ಅಪ್ಪ ಇರಬೇಕು, ಗೊತ್ತೇ? ನಾನು ಇರಬೇಕು ಅಂತ ಬಯಸ್ತೀನಿ. ನೋಡಿ ನನ್ನ ಶೇಮ್ ಆಗಬೇಕು, ನಮ್ಮ ಅಪ್ಪಗೆ ಶೇಮ್ ಆಗಬೇಕು. ಚೇತು ಏನು ಮಾಡ್ತಾ ಇದೆಯಾ? ಏನಿಲ್ಲ ದೊಡ್ಡಮ್ಮ, ಬಾ ಹಿಂಗೆ ಏನೋ ಮಾತಾಡ್ತಾ ಇದ್ವಿ ನಾನು ಅಜ್ಜಿ. ಬಾರ ದೊಡ್ಡಮ್ಮ, ಕುತ್ಕೋ ಬಾ. ಅವರಪ್ಪ ಸತ್ತಂಗೆ ಕನ್ಸು ಬಿದ್ದಿತ್ತಂತೆ. ಅದಕ್ಕೇನೆ ಸೋತರು ಸಾಯ್ಲಿ ಬಿಡಪ್ಪ. ನನ್ನ ಮಗ ಭೂಮಿಗೆ ಭಾರವಾಗಿ ಯಾಕೈದಾನೆ? ಹುಟ್ಟು ಲಂಗಡ ನನ್ನ ಮಗ ದುಡಿಯೋಕ್ಕೆ ಯೋಗ್ಯತೆ ಆಗಲ್ಲ, ಗಂಡಸಾಗಿ ಅವ್ನು ಯಾಕೆ ಹಂಗೈದಾನೋ ಏನೋ. ಅದಕ್ಕೆ ಬಿಡು ಅಂತ ನನ್ನ ಮಕ್ಳು ಇರೋದಕ್ಕೆ ನಾನು ಸಾಯೋದೇ ವಾಸೆ. ಭೂಮಿ ಮೇಲೆ ಸುಮ್ಮನೆ ಒಂದಿಟ್ಟು ಭಾರನಾದರೂ ಕಮ್ಮಿ ಆಗುತ್ತೆ, ಇನ್ನು ಬೋರವ್ರಿಗಾದ್ರೂ ಒಳ್ಳೇದಾಗಲಿ ಬಿಡು ಅಂತ ನನ್ನ ಮಕ್ಳು ಇರೋದಕ್ಕೆ ನಾನು ಎಲ್ಲರೂ ಹಂಗೆ ಅಂತಾರೆ. ಏಯ್ತಾಗಿ ಇಂಥ ಗಂಡು ಇದ್ರೂ ಬೇಡ ಇಲ್ಲಿದ್ರು ಬೇಡ, ಅವಳಾಗತ್ತೆ ಇದ್ದಾಳೆ ಅಂತಾರೆ. ಅವಳಿಗೆ ಬುದ್ಧಿ ಇಲ್ಲದ ಕೈ ಅದಕ್ಕೇನೆ ಬಿಡು ಹೋದ್ರು ಹೋಗ್ಲಿ ಅಂತಂದೆ. ಇವನು ನಾನು ಮಾಡಿರೋದು ನೋಡಿ ನಮ್ಮ ಅಪ್ಪಗೆ ಶೇಮ್ ಆಗಬೇಕು, ನನ್ನ ಸಾಧನೆ ನೋಡೋಕ್ಕಾಗಲಿಲ್ಲ, ನಮ್ಮ ಅಪ್ಪ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅದಕ್ಕೇನೆ ನಾನು ಹೇಳ್ತಿದ್ದೆ ಬಿಡಪ್ಪ ಅತ್ತ ಅವ್ನು ನೋಡಿ ಏನಾಗಬೇಕಾಗೈತೆ ನೋಡಿ. ಅದಕ್ಕೆ ಒಂದು ಕೊಂಕು ಮಾತಾಡ್ತಾನೆ. ಕುಣಿಯೋಕ್ಕಾಗ್ದಿಲ್ದಾರೆ ಏನು ಹೇಳ್ತಾರೆ ಹೇಳು, ನೆಲ ಡೊಂಕು ಅಂತಾರೆ. ಅದಕ್ಕೆ ಅವ್ನ ಕೈಲಿ ಕಿಸಿಯೋಕ್ಕಾಗ್ದಿಲ್ಲದಕ್ಕೆ ಏನೋ ಒಂದು ಮಾತಾಡ್ತಾನೆ. ಅವ್ನ ಕೈಲೇನು ಮಾಡೋಕ್ಕಾಗಲ್ವಲ್ಲ, ಅವಾಗ ಏನೋ ಒಂದು ಹೇಳ್ತಾನೆ. ಅವ್ನ ಸಾಧನೆ ನೋಡೋದಲ್ಲ, ಅವನು ಬೇರೆ ಒಟ್ಟು ಹುರ್ಕೊಂಡಂಗೆ ಹುರ್ಕೊಂತಾನೆ. ಇಲ್ಲ ಇರಬೇಕು ಸುಮ್ಮನಿರು. ಅವ್ನಿಗೆ ಶೇಮ್ ಆಗಬೇಕು. ಅವ್ನಿಗೆ ಅವಾಗ ಮಕ್ಕಳ್ದಂಗೆ ಅವತ್ತು ಯಾರನ್ನ ತಂಬ್ತಾರೆ. ಅಯ್ಯೋ ನಿನ್ನ ಕೈಲಿ ನೋಡಪ್ಪ ಏನೂ ಮಾಡೋಕ್ಕಾಗಲಿಲ್ಲ, ನಿನ್ನ ಮಗ ಮಾಡ್ದ, ನೀನಂತೂ ಬುದ್ಧಿವಂತ ಆಗಲಿಲ್ಲ, ನಿನ್ನ ಮಗ ಆದರೂ ಬುದ್ಧಿವಂತ ಆದ ಅಂತ ಹೇಳಿ ಮಾತಾಡ್ತಾರೆ. ಯಾರಾದ್ರೂ ಹೇಳ್ತಿರ್ತಾರೆ, ನೀನು ನೋಡು ದುಡಿಯೋಕ್ಕಾಗಲಿಲ್ಲ ನಿನ್ನ ಕೈಲಿ, ಒಂದು ಕೆಲಸ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಇವತ್ತು ನಿನ್ನ ಮಗ ಹೆಂಗೆ ಮಾಡ್ದ, ನಿನ್ನ ಮಗನ ಮುಂದೆ ನೀನು ಚಿಕ್ಕನದಲ್ಲೂ ನಿನ್ನ ಮಗ ಹೆಂಗೆ ಇದು ಮಾಡ್ತಾನೆ ಇವತ್ತು, ಅವ್ರ ದೊಡ್ಡಪ್ಪ ನಂಗೆ ಬುದ್ಧಿವಂತ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಆವಾಗ ಅವನಿಗೇನೆ ಶೇಮ್ ಆಗುತ್ತೆ. ಸುಮ್ಕಿರು, ಇರಬೇಕು, ಇದ್ರೇನೇ ಗೊತ್ತಾಗೋದು. ಯಾರಿದ್ರೆ ಏನಪ್ಪ ಅಂದಂಗೆ ಬಿಡಮ್ಮ ಅಂತ ನಮ್ಮ ಬುದ್ಧಿವಂತಿಕೆಯಿಂದ ನಾವಿದ್ರೆ ಸಾಕಾಗೈತಿ. ಅವ್ನು ನೋಡ್ತಾನೆ ಅವ್ನು ಮಾಡ್ತಾನೆ ಅಂತೇಳಿ ಅವನು ಇದು ಮಾಡ್ದಂಗೆ ಎಲ್ಲ ಇರೋಕ್ಕಾಗಲ್ಲ. ಸುಮ್ಕಿರತ್ಲಾಗ ಹೆಂಗ ಆಗುತ್ತತ್ತ. ಇಲ್ಲ ಚೇತು ಹೇಳ್ತಾ ಇರೋದು ಸರಿಯಾಗೈತೆ. ಇರಬೇಕು, ಇದ್ರೇನೇ ಅವನಿಗೆ ಒಂಥರ ಸೇಮ್ ಆದಂಗೆ ಆಗುತ್ತೆ. ಇರಬೇಕು, ಅವ್ನ ಕಣ್ಣು ಮುಂದೆ ಅವ್ನು ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ದುಡ್ದು ಒಳ್ಳೆ ಕೆಲಸ ತಗೊಂಡು ಮನೆ ಕಟ್ಟಬೇಕು, ಆವಾಗ ಗೊತ್ತಾಗುತ್ತೆ. ಅಯ್ಯೋ ನೀನು ಹಂಗೆ ಅಂತೀಯ, ಅವನೇನಾದರೂ ಒಂದು ಮಾತಾಡ್ತಾನೆ, ಅದಕ್ಕೂ ಮಾತಾಡ್ತಾನೆ ಅವನು. ನೋಡು ಅವಳಿಗೆ ಈಗ ಬುದ್ಧಿ ಬಂದೈತಿ. ಅವಳಿಗೆ ಅದೇ ಬುದ್ಧಿ ಯಾವಾಗಿದ್ದಿದ್ರೆ ನಾವು ಹೇಳ್ತಿದ್ವಿ, ಬೇಡ ಕಣೆ ಅವನ್ನ ಎಷ್ಟು ನಮ್ಮ ಮೈಗೆ ಹತ್ತಿಸ್ಕೊಬೇಡ, ಕೆಲಸಕ್ಕೆ ಕಳಿಸು, ನೀನು ನಾವಾಗಿಲ್ಲದಪ್ಪ ಅಷ್ಟು ಅಂತ ಹೇಳಿ ಅವಳಿಗೂ ಹೇಳ್ತಿದ್ವಿ. ಅವಳು ಅವನಂತೇಳಿ ಆಡಾಡು. ಇವಾಗ ಅವಳಿಗೆ ಬುದ್ಧಿ ಬಂದೈತಿ. ಕೆಲಸಕ್ಕೆ ಹೋಗ್ಬೇಕು, ದುಡಿಬೇಕು, ಕಸ ದುಡ್ಡು ಇಕ್ಕಬೇಕು ಅಂತೇಳಿ ಈಗ ಪ್ರಜ್ಞೆ ಬಂದೈತೆ ಅವಳಿಗೆ. ಇದೇ ಬುದ್ಧಿ ಯಾವಾಗಲೇ ಇದ್ದಿದ್ರೆ ಎಡತಿ ಮನೆ ಕಟ್ಕೊಂಡು ಮನೆ ಸಾಲ ಎಲ್ಲ ತೀರಿಸ್ಕೊಂಡು ಎಂಥ ಚೆನ್ನಾಗಿರ್ಬೋದಾಗಿತ್ತು. ಏನೋ ನಮ್ಮ ಮಗನ ಓದಿಸ್ಕೊಂಡು ಹೆಂಗಿರ್ಬೋದಾಗಿತ್ತಮ್ಮ. ಅವಕ್ಕೇನು ಬಂದೈತಮ್ಮ ದಾಡಿ? ಏನು ಬಂದೈತೆ ಹೇಳ ಅವಕ್ಕೆ? ನೀವೂ ಅವ್ರಂಗೇನೆ ಏನು ಬಿಡಪ್ಪ, ನೀವೇನೇನು ತಡ ಇಲ್ಲೂ ಅಪ್ಪನ ಆಸ್ತಿ ಇತ್ತು ಅಂಬಕ್ಕೆ, ನಿಮ್ಮದು ಏನು ಅಪ್ಪನ ಆಸ್ತಿ ಇಲ್ಲ, ತೋಟ ತುಡಿಕೆ ಇಲ್ಲ, ಏನೂ ಇಲ್ಲ. ನೀವು ಕಷ್ಟಪಟ್ಟು ದುಡಿದು ನೀವು ಮಾಡ್ಕೊಂಡ್ರೆ ಅಲ್ಲ, ಹಂಗೆ ಅವರು ಮಾಡ್ಕೋಬೇಕಂಬೋದು ಒಂದು ಸ್ವಲ್ಪನಾದ್ರೂ ಅವ್ರಿಗೆ ಪ್ರಜ್ಞೆ ಇಲ್ವಲ್ಲಮ್ಮ. ಅಲ್ಲ ಮಗನ ಮುಂದೆ ಅವನು ಇವತ್ತು 7 ಚಿಕ್ಕನಾಗಿ ಮುಗಿ ಆ ಹುಡುಗನಂತಾನೆ ಎಷ್ಟು ಬುದ್ಧಿವಂತ ಆಗ್ಯವನಿ ಅಂಬೋದೊಂದಿಷ್ಟು ಪ್ರಜ್ಞೆ ಇಲ್ಲ.
ನಿಂದು ಮದುವೆ ಆದಾಗಿಂದಲೂ ಯಾತು ದುಡಿಯೋಕೆ ಹೋಗಲ್ಲ ಏನಿಲ್ಲ 1 ರೂಪಾಯಿ ದುಡ್ದಿಲ್ಲ ಕಣಮ್ಮ. ಅಲ್ಲಿ ಎಲ್ಗ ಹೋದ ಒಂದಿಟ್ಟು ಯಾತ ಬಿಡ ಅಂಗಡಿ ಇಕ್ತ, ಬಿಡ ಅಂಗಡಿಯಾಗೂ ಏನು ಹಂಗೇನು ದುಡಿಲಿಲ್ಲ ಏನಿಲ್ಲ. ಅದು ಬರೀ ಸಾಲ. ಏನಾನ ನಿಮ್ಮ ಅತ್ತೆ ತಾಣಕ್ಕೆ ದುಡ್ಡು ಕೊಡೋಕ್ಕೆ ಅವಾಗ ಕಟ್ಕೊಂಡ್ರು, ಇಲ್ಲ ಅಂದಿದ್ರೆ ಮನೆ ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ. ಈ ಅಮ್ಮ ಹೆಂಗ ದುಡ್ಡು ನಿಮ್ಮ ಮನೆಯಾಗ ಐತಿ ಅಂತೇಳಿ ನೋಡ್ಕೊಂಡು ತಾಣಕ್ಕೆ ಕೊಟ್ಲು. ಹೆಂಗ ವಸೂಲಿ ಮಾಡ್ಕೊಂಡ್ರಿ ಹೇಳಿ, ನೀವು ಬಿಡಲಿಲ್ಲ? ಇಲ್ಲ ನಾವಂತೂ ಬಿಡಲಿಲ್ಲ ಬಿಡು, ನಾವೇನಿಲ್ಲ ಕೊಡತಕ ಬಿಡಲಿಲ್ಲ. ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ನಮ್ಮ ದುಡ್ಡು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಮಗೇನೇನು ಬಿಡಪ್ಪ, ಎಲ್ಲ ಬಂದಿರೋದಾಗಿದ್ರೆ ಬಿಡು ಅಂತ ಸುಮ್ಮನೆ ಆಗ್ತಿದ್ವಿ. ನಾವು ಕಷ್ಟಪಟ್ಟಿರೋ ದುಡ್ಡು ಹೆಂಗೆ ಬಿಡ್ತೀವಿ ನಾವು? ಹೇಳಮ್ಮ, ಯಾರು ಬಿಡಲ್ಲ. ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದು ಹೆಂಗೆ ಬಿಡ್ತಾರೆ? ಕಷ್ಟಪಟ್ಟು ದುಡ್ದಾಗಲೇ ಗೊತ್ತಾಗೋದು 10 ರೂಪಾಯಿದನು ಅದ್ರ ಹಿಂದೆ ಎಷ್ಟು ಶ್ರಮ ಐತೆ, ಅದಕ್ಕೆ ಎಷ್ಟು ಬೆಲೆ ಐತೆ ಅಂತೇಳಿ ಕಷ್ಟಪಟ್ಟು ದುಡ್ದಾಗಲೇ ಗೊತ್ತಾಗೋದು. ದುಡ್ದಿಲ್ದಕ್ಕೆ ಏನು ಗೊತ್ತಾಗುತ್ತೆ? ಬಿಡು, ಏನು 10 ಲಕ್ಷ ಅವ್ರಿಗೆ ಮಸ್ತಾಗಿ ಐತಿ ಅಂತಾರೆ. ಆದರೆ ಅದೆಷ್ಟು ಕಷ್ಟ, ನೀವು ದುಡಿಯೋಕ್ಕಾದ್ರೆ ಎಷ್ಟು ರಾಜಪ್ಪ ಎಷ್ಟು ಕಷ್ಟಪಟ್ಟಿರ್ತಾನೆ ಅಂತ ಜನಗಳಿಗೆ ಏನು ಗೊತ್ತು? ಮಾತಾಡ್ತಾರೆ, ಮಾತಾಡಲಿ ಬಿಡು. ನಾವು ದುಡಿಯೋಕೆ ಹೊಂದ್ಕೊಂಡು ನಾವು ದುಡ್ದಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ಹೇಳಿ. ಮಾತಾಡಲಿ ಬಿಡು, ಮಾತಾಡೋರ್ಗೇನು ಮಾತಾಡ್ತಾರೆ ಬಿಡೋ ಚೇತು. ಕನ್ಸು ಬಿದ್ದಿರೋದಕ್ಕೆಲ್ಲ ಯಾಕೆ ನೀನು ಹಿಂಗೆ ಬೇಜಾರು ಮಾಡ್ಕೊಂತಿ? ಅದೇನಾಗಬೇಕು ಅದೇ ಆಗೋದು. ನಾನು ನೀನು ಅಂದ್ಕೊಂಡಂಗೇನು ಆಗಲ್ಲ. ಅವ್ನು ಸಾಯ್ಲಿ ಅಂದಿಡ್ಕೊಂಡು ಸಾಯಲ್ಲ, ಇರಲಿ ಅಂದಿಡ್ಕೊಂಡು ಇರಲ್ಲ. ಅವ್ನು ಎಲ್ಲಿಗೆ ಅನ್ನೋದ್ರೂ ಅಂಬೋದು ಎಲ್ಲಿಗೆ ಮುಗಿತೈತೋ ಅಲ್ಲಿಗೆ ಹೋಗುತ್ತೆ ಅಷ್ಟೇ. ಅಲ್ಲ, ಯಾಕೋ ಹಿಂಗೆ ಮನೆ ಕೇಳಿದ್ದೆ, ಹಿಂಗೆ ಕನ್ಸು ಬಿದ್ದಂಗೆ ಬಿತ್ತು ಅಂತ ನಾನು ಮಾತಾಡಿದೆ ಅಷ್ಟೇ ದೊಡ್ಡಮ್ಮ. ಯಾಕನೋ ಹಿಂಗೆ ಮನಿಕೊಂಡು ಎಷ್ಟೇನೆ ಒಂದು ಸ್ವಲ್ಪ ಹಿಂಗೆ ನಮ್ಮ ಅಪ್ಪ ಸತ್ತೋಗಿರೋ ಥರ ಕನ್ಸು ಬಿದ್ದಿತ್ತಾ, ಅದಕ್ಕೆ ಒಂಥರ ನೆಟ್ಟು ಬಿದ್ದಂಗೆ ಆಗ್ಬಿಡ್ತು ನನಗೆ. ಯಾಕಪ್ಪ ಇದು ಹಿಂಗೆ ಅಮ್ಮಂಗಾತು, ಅದಕ್ಕಾಗಿ ನಾನು ಹಿಂಗೆ ಹೇಳ್ದೆ ಅಷ್ಟೇ. ನನಗೇನ ನೋಡಪ್ಪ, ಈ ಅಕ್ಕ ಹೆಂಗೆ ಅಂಬುತ್ತೆ, ಈ ಆಂಟಿ ಹೆಂಗೆ ಅಂಬುತ್ತೆ ಅಂತ ನೀನು ನನ್ನ ಮೇಲೆ ಬೇಜಾರಾದ್ರೂ ಚಿಂತೆಕ್ಕಿಲ್ಲ. ಅವ್ನ ಮಕ್ಕ ನೋಡೋಕ್ಕೂ ಸೋರ್ ಬರೋಲ್ಲ ನನಗೇನ. ನಿಜವಾಗ್ಲು ಇಂಥ ದರಿದ್ರ ನನ್ನ ಮಕ್ಳು ಇರೋದು ಕೈಲಾಗ್ಲಿ, ನನ್ನ ಮಕ್ಳು ಇರೋದಕ್ಕೆ ನಾನು ಸಾಯೋದು ಹಸಿ ಅಂತ ಅನ್ಕೊಂತೀನಿ. ನಾನು ಇಂಥ ನನ್ನ ಮಕ್ಳಿಗೆ ಏನಾರ ಒಂದು ಆಗಿ ಎಲ್ಲ ಆಕ್ಸಿಡೆಂಟ್ಗಿಂತ ಎಲ್ಲನ ಆಗಿ ವರ್ಗಲ್ವೇ ಅಮ್ಮಂಗಾಗುತ್ತೆ. 1 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ನನ್ನ ಮಕ್ಕಳು. ಬರೇ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಯೋಟು ಪ್ರೋಗ್ರಾಮ್ ಅಂತ ನನ್ನ ಮಕ್ಕಳಿಗೆ ದಿಮಾಕ್ ಸ್ಯಾನಿ. ಕೈಲಾಗ್ದಿಲ್ಲ ನನ್ನ ಮಕ್ಕಳಿಗೆ, ದುಡಿಯೋಕ್ಕಾಗ್ಲಿಲ್ಲ ನನ್ನ ಮಕ್ಕಳಿಗೇನೆ ದಿಮಾಕ್ ಸ್ಯಾನಿ. ದುಡಿಯಾರು ಹಂಗೆ ದಿಮಾಕನ್ನು ಮಾಡಲ್ಲ, ಒಳ್ಳೆ ಬುದ್ಧಿವಂತಿಕೆಯಿಂದನೇ ಉಳಿಸ್ಕೊಂಡು ಹೋಗ್ತಾರೆ, ಅನ್ನೋ ತಂದಿಂದ ಇರ್ತಾರೆ. ಇಂಥ ಕೈಲಾಗ್ಲಿಲ್ಲ ನನ್ನ ಮಕ್ಕಳಿಗೇನೆ ಜಂಬ ದೌಲತ್ತು. ಅಲ್ಲ, ನೀವು ಮಾಡ್ಕೊಂಡಿರೋದಕ್ಕೆ ಹೊಟ್ಟೆ ಉರ್ಕೊಂತಾರಲ್ಲಮ್ಮ ಅವರು. ಅದಕ್ಕೆ ನಾನು ನಮ್ಮ ಅಮ್ಮನಿಗೆ ಹೇಳಿದ್ವಿ, ನೀನು ಸುಮ್ಕಿರಮ್ಮ ಅಂತ ಹೇಳಿ, ನೀನು ಮಾಡು, ನೀನು ದುಡ್ಗಿ ಅಂತ ಹೇಳಿ ನಾವು ಅದನ್ನೇ ಹೇಳಿರೋದು. ನಾನು ಬರಲಿ ಹೇಳ್ತೀನಿ ಎಲ್ಲನ, ಬಿಡಿಸಿ ಎಲ್ಲ ಮಾತಾಡ್ತೀನಿ. ನೀವೇನೇನು ಕೊಟ್ಟಿಲ್ಲ ಏನಿಲ್ಲ, ಏನು ಬಿಡಪ್ಪ ಮಸ್ತಾಗಿತ್ತು, ಯಾವುದೋ ಸಿಕ್ಕೈತೆ ಎಂಬಕ್ಕೆ ಅವ್ರು ಕಷ್ಟಪಟ್ಟು ದುಡ್ದವ್ರೆ ಅಂತಲೇ ಹೇಳೋದು ನಾವು. ಅದು ಅವ್ರಿಗೆ ಅರ್ಥ ಆಗಬೇಕು. ಅವ್ರಿಗೆ ಅರ್ಥ ಆಗ್ತೈತೆ. ನಾವು ಕೆಲ್ಸಕ್ಕೆ ಹೋಗೋದು, ಕೆಲಸ ಮಾಡೋದು ಎಲ್ಲ ಕಾಣಿಸ್ತಾ ಐತೆ. ನಾವು ಒಂದಿನ ಇರೋದಿಲ್ಲ, ರಜೆ ಹಾಕಲ್ಲ. ನಮ್ಮ ಯಪ್ಪನೂ ಎಲ್ಲಿ ಬೆಂಗಳೂರಾಗೆ ಎಲ್ಲ ಆರ್ಡ್ರ್ ಸಿಗ್ತಾವೆ ಅಲ್ಲಿಗೆ ಹೋಗುತ್ತೆ. ಎಲ್ಲ ಆರ್ಡ್ರ್ಗಳು ಸಿಗ್ತವೆ. ನೈಟ್ ಅಂದರೆ ನೈಟ್ ಫೋನ್ ಮಾಡಿದರೆ ನೈಟೇ ಹೋಗಬೇಕು. ಯಾವಾಗ ಫೋನ್ ಮಾಡಿದ್ರೆ ಅವಾಗ ಹೋಗಬೇಕು. ಯಾವಾಗ ಆರ್ಡ್ರ್ಗಳು ಸಿಗ್ತಾವೆ ಅವಾಗ ಹೋಗಿ ಟೈಮಿಗೆ ಸರಿಯಾಗಿ ಅವ್ರಿಗೆ ಫಂಕ್ಷನಿಗೆ ಸರಿಯಾಗಿ ಎಲ್ಲನ ಅರೇಂಜ್ಮೆಂಟ್ ಮಾಡಿ ಕೊಡಬೇಕು. ಎಷ್ಟು ಕಷ್ಟ. ಅದನ್ನೆಲ್ಲ ಲೆಕ್ಕ ಹಾಕಲ್ಲ, ಸುಮ್ಮನೆ ಮಾತಾಡ್ತಾರೆ. ಇವಾಗ ಅವಕ್ಕೆಲ್ಲ ಎಷ್ಟು ಬಾಡಿಗೆ, ಅಲ್ಲಿ ರೂಮ್ಗಳು, ಅವನ್ನೆಲ್ಲ ಎಷ್ಟು ಕಷ್ಟಪಡ್ತೈತೆ ಅಂದರೆ ಅದು ನಾವು ಹಿಂಗೆ ಮುಂದುವರಿಯೋದಕ್ಕೆ ಕಷ್ಟಪಟ್ಟರೆ ಮುಂದುವರಿಯೋಕ್ಕಾಗೋದು. ಕಷ್ಟಪಟ್ಟಿರೋದಕ್ಕೆ ಚೆನ್ನಾಗಿದೀವಿ ಅಂತ ಹೇಳ್ಬೋದು. ಸುಮ್ಮನೆ ಉದ್ಧಾರ ಆಗಲ್ಲ, ನಮಗೇನು ಆಗಲ್ಲ, ಏನೂ ಆಗಲ್ಲ ಅಂದರೆ ಮಾಡ್ದಲ್ಲ ಏನೂ ಬರೋದಿಲ್ಲ. ಎಲ್ಲರೂ ಹಂಗೆ ಅಂಬೋದು. ಅಂತ ನನ್ನ ಮಕ್ಳು ಇರೋದಕ್ಕೆ ನಾನು ಹೋಗೋದಾಸೆ, ಇದಕ್ಕೆ ಕನಸಾಗೋದೇ ಬೇಡ, ನಿಜ ಆಗಲಿ ಅಂತೇಳಿ ತುಂಬ ಜನ ಹೇಳ್ತಿದ್ರೆ. ಆದರೆ ಇದು ನಮ್ಮ ಚೇತು ಕಂಡಿರೋ ಕನಸು. ಇವನು ನಾನು ಮಾಡಿರೋ ಸಾಧನೆ ನೋಡೋಕ್ಕಾಗಲಿಲ್ಲ, ನಮ್ಮಪ್ಪ ಇರಬೇಕು ಅಂತ ಹೇಳ್ತಾ ಇದ್ದಾನೆ. ಯಾರಂದೇಟ್ಗೇನಾಗಲ್ಲ, ಅದೇನಾಗಬೇಕು ಅದೇ ಆಗೋದು. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.